ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನೋಡ್ರಿ, ಹುಂಚೆ ಹಣ್ಣಿನ ಖಾರ ಯಾವ ರೀತಿ ಹಳ್ಳಿ ಶೈಲಿಯಲ್ಲಿ ತಿನ್ನೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ತಪ್ಪದೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಮೊದಲನೇದಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಈ ಹುಂಚೆ ಹಣ್ಣು ಈ ಥರ ಇದೆಲ್ಲ ಇಲ್ಲೇದು ಇವೆಲ್ಲ ಬಿಡಿಸ್ಕೋಬೇಕು ಫ್ರೆಂಡ್ಸ್. ಬಿಡಿಸ್ಕೊಂಡು ನೀಟಾಗಿ ಮಾಡ್ಕೋಬೇಕು. ಎಲ್ಲ ಮಾಡಿಕೊಂಡು ನಾನು ಕ್ಲೀನಾಗಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇವುಗಳನ್ನು ಸುಡೋದಕ್ಕೆ ನಾನು ಒಲೆಯಲ್ಲಿ ಬೆಂಕಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಬೆಂಕಿ ಆದ ತಕ್ಷಣ ಇವು ಏನು ಮಾಡಬೇಕಂದ್ರೆ ಅಲ್ಲಿ ಹಾಕಿ ಸುಡಬೇಕು. ಗ್ಯಾಸ್ ಇದ್ದರೂ ಕೂಡ ಒಲೆ ಮೇಲೆ ಮಾಡಿ, ಅಂದರೆ ಒಲೆ ಮೇಲೆ ಮಾಡಿದರೆ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ. ಗ್ಯಾಸ್ ಮೇಲೆ ಮಾಡಿದರೆ ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ. ಹಾಗಾಗಿ ಒಲೆನೇ ನೀವು ಹಚ್ಕೋಬೇಕು. ನೋಡಿ, ನಾನಿಲ್ಲಿ ಒಲೆನ ಹಚ್ಚಿದ್ದೀನಿ. ಒಲೆ ಹತ್ತಿದೆ. ನಾನು ಒಂದೊಂದಾಗಿ ಇಲ್ಲಿ ಹುಣಸೆ ಹಣ್ಣನ್ನು ಹಾಕಿ ಸುಡ್ತಾಯಿದ್ದೀನಿ. ನೋಡಿ, ಇವಾಗ 2 ಹಾಕಿದ್ದೀನಿ, ಇನ್ನೂ ಹಾಕ್ತಾಯಿದ್ದೀನಿ ನಾನು. ಅವು ಚೆನ್ನಾಗಿ ಸುಡಬೇಕು. ನೋಡಿ, ಅವು ಸುಟ್ಟಿವೆ ಚುಯಿ ಅಂತ ಅಂತೀವಿ. ಈಗ ನಾನು ಅವುಗಳನ್ನು ಹೊರಗೆ ತಗೋತಿದ್ದೀನಿ. ಮತ್ತು ಹಿಂಗೆ 2 ಸೈಡು ಚೆನ್ನಾಗಿ ಬೇಯಿಸಬೇಕು. ಯಾವ ರೀತಿಯಾಗಿ ಸುಟ್ಟಿವೆ ಅಂತ ನೋಡಿ, ಈ ಥರ ಸುಡಬೇಕು ಚೆನ್ನಾಗಿ. ಸುಟ್ಟು ಇವುಗಳನ್ನು ನಾವು ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ ನೀರು ಹಾಕಿ. ಕ್ಲೀನ್ ಮಾಡ್ಕೋಬೇಕು. ಇವಾಗ ನೋಡಿ, ಇದೆಲ್ಲನ ನಾನು ಸಿಪ್ಪೆ ತೆಕ್ಕೊಂಡು ಇವಾಗ ಕ್ಲೀನಾಗಿ ಮಾಡಿದ್ದೀನಿ ಎಲ್ಲ ಹುಣಸೆ ಹಣ್ಣನ್ನು. ಇವಾಗ ನಾವೇನು ಮಾಡಬೇಕಂದ್ರೆ, ಇದಕ್ಕೆ ಸ್ವಲ್ಪ ಖಾರ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆಪ್ಪ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಖಾರ ಉಪ್ಪನ್ನ ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೋಡಿ ನಾನು ನನಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಮತ್ತು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಎರಡೂ ನಾನು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ನೋಡಿ, ನಾನು ಒಂದು ಹುಣಸೆ ಹಣ್ಣನ್ನು ತಗೋತಾ ಇದ್ದೀನಿ. ಇದಕ್ಕೆ ನಾನು ಖಾರ ಉಪ್ಪು ಹಚ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ. ನೋಡಿ, ನನಗೆ ಎಷ್ಟು ಉಪ್ಪು ಬೇಕು ಮತ್ತು ನನಗೆ ಎಷ್ಟು ಖಾರ ಬೇಕಾಗಿರುತ್ತೆ ಅಷ್ಟೇ ನಾನು ತಗೊಂಡಿದ್ದೀನಿ. ನಾನು ತಿಂತಾಯಿದ್ದೀನಿ ಇವಾಗ. ಆಹಾ ತುಂಬ ಚೆನ್ನಾಗಿದೆ. ನೋಡಿ, ನನಗೆ ಎಷ್ಟು ಖಾರ ಬೇಕು ನಾನು ಅಷ್ಟೇ ಖಾರನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು, ನಿಮ್ಗೆ ಎಷ್ಟು ಉಪ್ಪು ಬೇಕಂತ ನೀವು ಹಾಕ್ಕೊತೀನಿ. ಇದನ್ನು ಟ್ರೈ ಮಾಡಿದವರೆಲ್ಲರೂ ನನಗೆ ಕಮೆಂಟ್ ಹಾಕಿ ಯಾವ ರೀತಿ ಆಗಿದೆ ಮತ್ತು ಯಾವ ರೀತಿ ಟೇಸ್ಟ್ ಬಂತು ಅಂತ. ಥ್ಯಾಂಕ್ಸ್ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.